ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ಈಗಾಗಲೇ ನಾವು SSLC ಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯವನ್ನು ಬಿಡಿಸ್ತಾ ಇದ್ವಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಇದು ಪಾರ್ಟ್ 4 ಭಾಗ. ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3, 15, 27, 39 ನಿಮ್ಗೆ ಗೊತ್ತಿದೆ. ಮೊದಲನೇ ಪದವನ್ನ ನಾವೇನಂತ ಕರಿತೀವಿ ಅಂತಂದ್ರೆ 3. ಸೊ ನೆಕ್ಸ್ಟ್ ಡಿ ಅಂತಂದ್ರೆ ಏನ್ ಮಾಡ್ತೀವಿ, 15 ಒಳಗಡೆ 3 ಮೈನಸ್ ಮಾಡ್ತೀವಿ. ಸೊ ಅವಾಗ ಏನ್ ಬರುತ್ತೆ ಅಂತಂದ್ರೆ 12 ಬಂತು. ಅದೇ ತರನಾಗಿ 54ನೇ ಪದ ಅಂತಂದ್ರೆ ಏನ್ ಬರಿತೀವಿ, a + 53d ಅಂತ ಬರಿತೀವಿ. ಸೊ ಈಸ್ ಈಕ್ವಲ್ ಟು 3 + 53 ಡಿ ಬೆಲೆ ಎಷ್ಟಿದೆ 12 ಅನ್ನ ಬರಿತೀವಿ. ಸೊ 3 + 53 × 12 ಅಂತಂದಾಗ ಎಷ್ಟಾಯ್ತು 636 ಆಗುತ್ತೆ. ಈ 636 + 3 ಅನ್ನ ಕೂಡಿಸಿದ್ರೆ 639 ಆಯ್ತು. ಸೊ 639 ಎಷ್ಟನೇ ಪದಕ್ಕಿಂತ ಹೆಚ್ಚಾಗಿದೆ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದನ್ನು ಸಹಿತ ನಾವೇನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ಬೇಕಾಗುತ್ತೆ. ಸೊ 771 ಟೋಟಲ್ ಆಯ್ತು. ಈ 771ನೇ ಪದ ಎಷ್ಟನೇ ಪದ ಆಗ್ತದ ಅಂತ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ an = ಸೂತ್ರ ಏನಿದೆ, a + n - 1d ಇದೆ. ಈ ಸೂತ್ರದೊಳಗಡೆ an ಅಂದ್ರೆ ಎಷ್ಟು 771. ಸೊ a ಅಂದ್ರೆ 3, n - 1, d ಅಂದ್ರೆ 12. ಅದರ ಬೆಲೆಯನ್ನ ತುಂಬಿ ಈ 3 ಅನ್ನ ಈ ಕಡೆ ತಗೊಂಡು ಬಂದ್ರೆ 771 3 ಹೋದ್ರೆ ಏನಾಯ್ತು 768. ಈ 12 ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ 12 ಒಂದೇ 12 64 is equal to n - 1. ಈ n - 1 ಅನ್ನ ಬರೋದು. ಸೊ ಈ n 1 - 1 ಅನ್ನ ಈ ಕಡೆ ಕಳಿಸಿದಾಗ ಏನಾಯ್ತು 64 + 1 ಆಯ್ತು. ಸೊ ಇದು ಎಷ್ಟಾಯ್ತು 65. ಇಲ್ಲ ಅಂದ್ರೆ ಇದನ್ನ ಸಿಂಪಲ್ ಆಗಿ ಈ ತರನಾಗಿನೂ ನಾವು ಬಿಡಿಸಬಹುದು. ಯಾವ ತರನಾಗಿ ಅಂತಂದ್ರೆ ಈಗ 54ನೇ ಪದ ಕೇಳಿದ್ದಾರೆ. 54 + 132 ಡಿವೈಡೆಡ್ ಬೈ ಎಷ್ಟು ಅಂತಂದ್ರೆ ಡಿ ಯ ಬೆಲೆ ಎಷ್ಟಿದೆ ಅಷ್ಟನ್ನ ನಾವು ಫಿಲ್ ಅಪ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಯಾವ ತರನಾಗಿ ಅಂತಂದ್ರೆ ನೋಡಿ, ಈಗ 12 ಒಂದೇ 12, ನೆಕ್ಸ್ಟ್ 12 ಒಂದೇ 12, 132ಕ್ಕೆ 12 ಭಾಗಿಸಿದ್ರೆ 54 + 11 = 65 ಆಯ್ತು. ಸೊ 65ನೇ ಪದ ಅಂದ್ರೆ 132 ಹೆಚ್ಚಾಗಿದೆ ಅಂದ್ರೆ ಎಷ್ಟನೇ ಪದ ಅಂತಂದ್ರೆ 65ನೇ ಪದ ಅಂತ ಹೇಳಿಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ನೋಡಿ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. Two APs have the same common difference. The difference between their 100th term is 100th. What is the difference? Their 1000 terms. ಇಲ್ಲಿ ಒಂದು ಸಿಂಪಲ್ ಐಡಿಯಾನ ತಗೋಬೇಕು. 100ನೇ ಪದ ಅಂದ್ರೆ a + 99d. 100ನೇ ಪದವನ್ನ ಏನು ತಿಳ್ಕೊಳ್ಳೋಣ, a + 99d ಇದೆ. 1000ನೇ ಪದವನ್ನ ಏನು ತಿಳ್ಕೊತೀವಿ, a + 999d ಅಂತ ತಿಳ್ಕೊತೀವಿ. ಅದನ್ನ a1 ಅಂತ ತಿಳ್ಕೊಳ್ಳೋಣ ಇದನ್ನ. ಸೊ ಇಲ್ಲಿ ಎರಡನೇ ಸೆಕೆಂಡ್ ಪಾಯಿಂಟ್, 100ನೇ ಪದವನ್ನ ನಾವೇನು ತಿಳ್ಕೊಳ್ಳೋಣ b + 99d ಅಂತ ತಿಳ್ಕೊಳ್ಳೋಣ. 1000ನೇ ಪದವನ್ನ b + 999d ಅಂತ ತಿಳ್ಕೊಳ್ಳೋಣ. ಒಂದು a ಆಗುತ್ತೆ, a1 ಆಗುತ್ತೆ, ಇನ್ನೊಂದು a2 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇದು a ಸೇಮ್ ಬಂದಿದೆ. ಸೊ ಇಲ್ಲಿ 1000 ಅಂತಂದ್ರೆ b ಅಂತ ತಿಳ್ಕೊಳ್ಳೋಣ. ನೋಡಿ, ದ ಡಿಫರೆನ್ಸ್ ಆಫ್ 100 ಟರ್ಮ್ ಇಸ್ 100 ಅಂತ ಹೇಳಿದ್ದಾರೆ. ಸೊ a - b ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದ್ರೆ 100 ಆಯ್ತು. ಇಲ್ಲಿ 1000ನೇ ಪದಗಳು ಅಂತಂದ್ರೆ ನೋಡಿ a - b, ಇದನ್ನ a - b 1000 ಮೀನ್ಸ್ ಏನು ಅಂತಂದ್ರೆ a - b ಅಂತ ಅನ್ಕೊಳ್ಳೋಣ. a - b ಸೊ ಈ a - b ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1000 ಆಯ್ತು. ಒಂದು a1 - a2 ಅಂತಂದ್ರೆ ಎಷ್ಟಾಗುತ್ತೆ 100. ಹಾಗಾದ್ರೆ 1000 ಪದಗಳ ನಡುವಿನ ವ್ಯತ್ಯಾಸ ಎಷ್ಟಾಯ್ತು ಅಂತಂದ್ರೆ 100 ಆಗುತ್ತೆ. ಸೊ ಸೆಕೆಂಡ್ ಪ್ರಾಬ್ಲಮ್ ಅನ್ನ ನೋಡೋಣ. How many 3-digit numbers are divisible by 7 ಅಂತ ಕೇಳಿದ್ದಾರೆ. 3 ಅಂಕಿಯ
ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತಿದೆ. ಸೊ 3 ಅಂಕಿ ಅಂತಂದ್ರೆ 3 ಅಂಕಿ 7ರ ಟೇಬಲ್ ಒಳಗಡೆ 3 ಅಂಕಿ ಯಾವ ಬರ್ತವೆ ಅಂದ್ರೆ 105, 112, 119 ಡ್ಯಾಶ್ ಡ್ಯಾಶ್ ಲಾಸ್ಟ್ ನಂಬರ್ ಯಾವುದು 3 ಅಂಕಿದು 7ರಿಂದ ಭಾಗ ಹೋಗುದು 994. ಸೊ ಇವು 3 ಒಳಗಡೆ ನಾವು ಕಂಪೇರ್ ಮಾಡಿದಾಗ ಮೊದಲನೇ ಪದವನ್ನ ನಾವೇನು ಕರಿತೀವಿ, ಸೊ ಎ ಅಂತ ಕರಿತೀವಿ. ಇವೆರಡರೊಳಗಡೆ ಮೈನಸ್ ಮಾಡಿದ್ರೆ A2 ಮೈನಸ್ ಅಂದ್ರೆ 112. ಈ 112 ಮೈನಸ್ 105 ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 7 ಬರುತ್ತೆ. ಕೊನೆಯ ಪದ ಏನ್ ಕೊಟ್ಟಿದ್ದಾರೆ, ಇದು ಲಾಸ್ಟ್ ಪದ. ಇದನ್ನು ನೀವು L is equal to A plus n minus 1 D ಅಂತನೂ ಹಚ್ಚಬಹುದು. ಕೊನೆಯ ಪದ ಕೊಟ್ಟಾಗ ಅದನ್ನ AN ಅಂತ ಬರೆದಿದ್ವಿ. ಸೊ A plus n minus 1 D, AN ಎಷ್ಟಿದೆ ಅಂದ್ರೆ 994, A 105, n minus 1 7 ಇದೆ. ಸೊ ವ್ಯಾಲ್ಯೂ ಅನ್ನು ಫಿಲ್ ಅಪ್ ಮಾಡಿದಾಗ ಇಲ್ಲಿ ನೋಡಿ 7 into n, 7 into 1. So 7 into n is 7n minus 7 into 1 is 7. ಈ 105 ಈ ಕಡೆ ಕಳಿಸಿ, ಮೈನಸ್ 7 ಇದೆ, ಈ ಕಡೆ ಬಂದ್ರೆ ಪ್ಲಸ್ 7 ಆಯ್ತು. ನಮಗ್ ಬೇಕಾಗಿರ್ತಕ್ಕಂಥ 7n ಅಲ್ಲೇ ಇಡೋಣ. ಈ n ಇವೆರಡನ್ನ ಆಡ್ ಮಾಡಿದಾಗ ಈಗ ನೋಡಿ ಈ 994 ಒಳಗಡೆ 105 ಅನ್ನ ತೆಗೆದ್ರೆ ಎಷ್ಟು ಉಳಿತು ಅಂದ್ರೆ 889 ಉಳಿತು. ಪ್ಲಸ್ 7 ಮಾಡಿದ್ರೆ 896 ಆಯ್ತು. 7ರಿಂದ ಭಾಗಿಸಿದ್ರೆ 128 ಆಯ್ತು. ಹಾಗಾದ್ರೆ 3 ಅಂಕಿ ಎಷ್ಟು ಸಂಖ್ಯೆಗಳು 7ರಿಂದ ಭಾಗ ಹೋಗ್ತವೆ ಅಂತಂದ್ರೆ ಟೋಟಲ್ ಆಗಿ 128 ಅಂಕಿಗಳು ಏನಾಗುತ್ತವೆ ಅಂತಂದ್ರೆ ಇವು ಭಾಗ ಹೋಗ್ತವೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್.